ಕೆಆರ್ಪಿಪಿ ಜನಾರ್ದನ ರೆಡ್ಡಿ ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಸೇರ್ಪಡೆ ಆಗೋದಿಲ್ಲ. ಮುಂಬರುವ ಲೋಕಸಭಾ ಚುನಾವಣೆಗೆ ನಾವು ಕೂಡ ಫೈಟ್ ಕೊಡ್ತೀವಿ. ಕೆಆರ್ಪಿಪಿ ಯುವ ಘಟಕ ರಾಜ್ಯಾಧ್ಯಕ್ಷ ಭೀಮಾಶಂಕರ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ 5 ಕ್ಷೇತ್ರದಲ್ಲಿ ಕೆಆರ್ಪಿಪಿ ಕಣಕ್ಕೆ ಇಳಿಯುತ್ತೆ. ಜನಾರ್ದನ ರೆಡ್ಡಿ ಬಿಜೆಪಿ ಸೇರ್ಪಡೆ ವಿಚಾರ ಶುದ್ಧ ಸುಳ್ಳು ಅನ್ನೋದನ್ನ ಭೀಮಾಶಂಕರ್ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಜನಾರ್ದನ ರೆಡ್ಡಿ ಬಿಜೆಪಿಗೆ ಸೇರ್ಪಡೆಯಾಗೋದಿಲ್ಲ. ಕೆಆರ್ಪಿಪಿ ಪಕ್ಷವನ್ನ ಈಗಾಗಲೇ ಲೋಕಸಭಾ ಚುನಾವಣೆಗೆ ಎಲ್ಲ ಪಕ್ಷಗಳು ತಯಾರಿಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಅವರು ತಮ್ಮ ಪಕ್ಷ ಕೆಆರ್ಪಿ ಪಕ್ಷವನ್ನು ವಿಸರ್ಜನೆ ಮಾಡಿ ಬಿಜೆಪಿಗೆ ಸೇರ್ಕೊಳ್ತಾರೆ ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಕೆಆರ್ಪಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಭೀಮಾಶಂಕರ್ ಪಾಟೀಲ್ ಅವರಿದ್ದಾರೆ. ಅವ್ರು ಮಾತನಾಡಿಸ್ತೀನಿ. ಸರ್, ಈಗಾಗಲೇ ತಮಗೂ ಕೂಡ ವಿಷಯ ಗೊತ್ತಿದೆ, ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಸೇರ್ತಾರೆ ಅಂತ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಏನು ಹೇಳ್ತೀರಿ ಸರ್? ಇಲ್ಲ, ಅದು ನಿಮ್ಮ ಮಾಧ್ಯಮಗಳಲ್ಲಿ ಬಂದಂಥ ಸುದ್ದಿ. ಅದು ನಮ್ಮ ಪಕ್ಷದ ಯಾವುದೇ ಸಂದರ್ಭದಲ್ಲೂ ಪಕ್ಷದ ಯಾವುದೇ ಸಭೆಗಳಲ್ಲಾಗಲಿ ಕಾರ್ಯಕರ್ತರ ಸಭೆಗಳಲ್ಲಾಗಲಿ ನಮ್ಮ ನಾಯಕರು ಆ ಮಾತನ್ನು ಎಲ್ಲೂ ಹೇಳಿಲ್ಲ. ಅದು ಸುಳ್ಳು ಸುದ್ದಿ. ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ಕಟ್ಟುವುದರ ಮೂಲಕ ಈ ರಾಷ್ಟ್ರೀಯ ಪಕ್ಷಗಳಿಂದ ಬೇಸತ್ತ ಕನ್ನಡಿಗರನ್ನು, ಕರ್ನಾಟಕವನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥ ದೊಡ್ಡ ಸಂಕಲ್ಪವನ್ನು, ದೃಢ ಸಂಕಲ್ಪವನ್ನು ನಮ್ಮ ನಾಯಕರು ಮಾಡಿದ್ದಾರೆ. BJPಗೆ ಸೇರ್ತಾರೆ ಅನ್ನುವಂಥ ಸುದ್ದಿ ಇದು ಯಾವುದೇ ಕಾರಣಕ್ಕೂ ಇದಕ್ಕೆ ತಳ ಇಲ್ಲ, ಬುಡ ಇಲ್ಲದಂಥ ಸುದ್ದಿ. ಇದು ಖಂಡಿತವಾದ ಸುಳ್ಳು. ನಮ್ಮ ನಾಯಕರು ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ, ಪಕ್ಷವನ್ನು ಕಟ್ತಾರೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈಗಾಗಲೇ ಅದಕ್ಕೆ ತಕ್ಕಂಗೆ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಈಗ ನಾವು ಮಾಡ್ಕೋತಾ ಇದ್ದೀವಿ. ಎಲ್ಲ ಜಿಲ್ಲಾ ಘಟಕಗಳನ್ನು ರಚನೆ ಮಾಡ್ತಾ ಇದ್ದೀವಿ. ರಾಜ್ಯ ಪದಾಧಿಕಾರಿಗಳನ್ನು ನೇಮಕ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಇಲ್ಲಿ ನಮ್ಮ ಸಂಘಟನೆಯನ್ನು ಎಲ್ಲಿ ಬಲಪಡಿಸಬೇಕು, ರಾಜ್ಯದ ಯಾವ ಭಾಗದಲ್ಲಿ ಬಲಪಡಿಸಬೇಕು ಆ ಭಾಗದಲ್ಲಿ ಈಗಾಗಲೇ ನಮ್ಮ ಪಕ್ಷದ ಕಾರ್ಯಕರ್ತರು, ರಾಜ್ಯ ನಾಯಕರು ಪಕ್ಷ ಸಂಘಟನಾ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ತೊಡಸ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ BJP ಸೇರುವಂಥ ಪ್ರಶ್ನೆ ಇಲ್ಲ. BJP ನಮ್ಮ ನಾಯಕರು ಸೇರಲ್ಲ. ಈ ಹಿಂದೆನೂ ಸಹ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ನಮ್ಮ ನಾಯಕರ ಅವಶ್ಯಕತೆ ಯಾವ ಪಕ್ಷಗಳಿಗೆ ಇದೆ ಅದು ಅವರು ನಮ್ಮ ನಾಯಕರನ್ನ ಸಂಪರ್ಕ ಮಾಡಿದ್ದಾರೆ, ಅದರಲ್ಲಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಾವು ಯಾವುದೇ ಕಾರಣಕ್ಕೂ ಅವ್ರ ಮನೆ ಬಾಗಿಲಿಗೆ ಹೋಗುವಂಥ ಪರಿಸ್ಥಿತಿ ಇಲ್ಲ. ಬೇಕಾದರೆ ಅವರು ನಮ್ಮ ನಾಯಕರ ಮನೆ ಬಾಗಿಲಿಗೆ ಬಂದರೆ ಬರ್ಬೋದು, ಬರಲಿ. ಆದರೆ ನಾವು ಯಾವುದೇ ಕಾರಣಕ್ಕೂ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತೀವಿ ಅನ್ನುವಂಥ ದೃಢ ಮಾತನ್ನು ಈಗಾಗಲೇ ನಮ್ಮ ನಾಯಕರು ಹೇಳಿದ್ದಾರೆ. ಇದಿಷ್ಟು ಕೆಆರ್ಪಿ ಪಕ್ಷದ ಯುವ ಅಧ್ಯಕ್ಷರಾಗಿರ್ತಕ್ಕಂಥ ಭೀಮಾಶಂಕರ್ ಪಾಟೀಲ್ ಅವರ ಮಾತು. ಜನಾರ್ದನ್ ರೆಡ್ಡಿ ಅವರು ಯಾವುದೇ ಕಾರಣಕ್ಕೂ ಕೆಆರ್ಪಿ ಪಕ್ಷವನ್ನು ವಿಸರ್ಜನೆ ಮಾಡಲ್ಲ, ಜೊತೆಗೆ BJP ಪಕ್ಷದ ಜೊತೆಗೆ ಕೂಡ ಹೋಗೋದಿಲ್ಲ. ನಮ್ಮ ಗುರಿ ಏನಿದ್ರು ಬಳ್ಳಾರಿ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗವನ್ನು ಅಭಿವೃದ್ಧಿ ಮಾಡೋದು. ಯಾರು ಏನೇ ಟೀಕೆ ಮಾಡಿದರೂ ಕೂಡ ನಾವು ದ್ವೇಷದ ರಾಜಕಾರಣವನ್ನು ಮಾಡೋದಿಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.